ಯಾಕ ಮಗ ಲೇಟು? ಹೋದ ಮಗ ಮಧ್ಯಾಹ್ನ 2 ಗಂಟೆಗೆ ಪವರ್ ನ್ಯಾಪ್ ಅಂತ ಮಲ್ಗದ್ನ, ಎದ್ದಿದೆ 6 ಗಂಟೆ ಆಗೋಯ್ತು ಕಣ. 4 hours ಪವರ್ ನ್ಯಾಪ್ಗೆನ? ಸರಿ ಅದ್ಬಿಟ್ಟು ಕಣ್ಣು ಮುಚ್ಕೊಂಡು ಡೋರ್ ತೆಗ್ದೆ ಮಗ. ನಮ್ಮಮ್ಮ ಸೌಟ್ ಇಟ್ಕೊಂಡು ನಿಂತವ್ರು. ಆಮೇಲೆ ಏನಿಲ್ಲ ಮಗ, ನೆನ್ನೆದು ದೋಸೆ ಇಟ್ಟಿತ್ತು, ಒಂದ್ ದೋಸೆ ಉಯ್ತಾ ಇದ್ದೀನಿ, ನಿಂಗೂ ದೋಸೆ ಬೇಕಾ ಅಂತ ಕೇಳಿದ್ರ. ಮಗ ನಾನು ಕೊಟ್ಟಿರೋ ಮಾತಿಗೆ ಮೋಸ ಮಾಡಿದ್ರು, ನನ್ ಹೊಟ್ಟೆಗೆ ಮೋಸ ಮಾಡಲ್ಲ ಮಗ. ಚೆನ್ನಾಗಿ 2 ದೋಸೆ ತಿಂದೆ. ಸರಿ ಸರಿ. ದೋಸೆ ತಿಂದಾದ್ಮೇಲೆ ನೀನ್ ಬೇರೆ ಕರೆದಿದೆ ಅಲ್ವಾ, ಸೊ ಅದಕ್ಕೆ ಗಾಡಿನ ಗೇಟ್ ಆಚೆ ತೆಗ್ದೆ ಮಗ. ಅವ್ಳ ಮಹಾರಾಷ್ಟ್ರದಿಂದ ಯಾರೋ ಬ್ಲ್ಯಾಕ್ ಮಾಸ್ಕ್ ಹಾಕೊಂಡು ನನ್ನೇ ಗುರಾಯಿಸ್ತವನೆ ಮಗ. ಏನ್ ಮಗ, ರಾಬ್ರಿನ, ಚೈಲ್ಡ್ ಸ್ನ್ಯಾಚಿಂಗ ಅಥವಾ ಮಕ್ಳು ಕಳ್ಳನ? ಅಲ್ಲ ಮಗ, ಪಾಪ ನಮ್ ಮನೆ ಮುಂದೆ ಇರೋ ಲೈನಲ್ಲಿ ಒಬ್ರು ಸ್ಟ್ರೋಕ್ ಡಾಕ್ಟರ್ ಇದಾರ, ಸೊ ಪಾಪ ಅವ್ರನ್ನ ಹುಡ್ಕೊಂಡ್ ಬಂದಿದ್ದಂತೆ. ಅಡ್ರೆಸ್ ಹೇಳ್ದ ಮಗ, ಹೆಲ್ಪ್ ಎಲ್ಲ ಮಾಡ್ಬೇಕು ಮಗ, ಒಳ್ಳೇದು. ಹಂಗೆ ಅಡ್ರೆಸ್ ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ನಮ್ ಮನೆ ದಾಟುದ್ನ, ನೋಡಿದ್ರೆ ಬೆಂಕಿ ಮಗ. ನಿನ್ ಗಾಡಿನ ಮಗ? ಅದು ನಮ್ಮ ಪಕ್ಕದ ಮನೆ ಸಾಮಾನ್ ಜಕಪ್ಪ ಇಲ್ವಾ, ಒಂದು ಕುಂಡಿಲಿ ಮಗ. ಅದು ಮೊನ್ನೆ ಸ್ಟೋರಿಲಿ ನಾನು ಫೈನಲಿ ರೋಲೆಕ್ಸ್ ವಾಚ್ ವರ್ತ್ 60K ಅಂತ ಹಾಕಿದ್ನ, ಅಣ್ಣ ನೋಡಿ ಹುಡ್ಕೊಬಿಟ್ಟವನೆ. ಪಾಪ ಅವನಿಗೇನ್ ಗೊತ್ತಾ, ಚೋರ್ ಬಜಾರ್ ಗೊತ್ತಾ. ಬೆಂಕಿ ಹಂಗೆ ಇವೆಲ್ಲ ಇದ್ದಿದೆ ಅನ್ಕೊಂಡ ಮೇಲೆ ಎಕ್ಸಿಟ್ ಆದ್ನ, ಬಡ್ಡಿ ಮಗ ನಾಯಿ ಬಂದ್ ಆಟ ಹಾಕೊಳ್ತು. ಆಮೇಲೆ ಏನಿಲ್ಲ ಮಗ, ನೋಡಿದ್ರೆ ನಾನು 3 ಬಾಗ್ಲು ಕುಮಾರಣ್ಣನ, ಅಯ್ಯೋ ಸುಮ್ನೆ ಅಂತ ಆಟ ಆಡ್ಸ್ಬಿಟ್ಟು ಬಂದ್ಬಿಟ್ಟೆ. ಸೀದಾ ಮ್ಯಾಟ್ರು ಬರೋ ರಿಂಗ್ ರೋಡ್ ಎಲ್ಲ ಸುತ್ಕೊ ಬರ್ತಾವ ಇಲ್ಲಿ. ಮಗ ಮ್ಯಾಟ್ರು ಹಂಗೆ ಡಿಸ್ಟ್ರಾಕ್ಷನ್ಸ್ ಗಳನ್ನ ಸೈಡಿಗೆ ಹಾಕ್ಬಿಟ್ಟು ಬರ್ತಿದ್ನಾ, ಅಷ್ಟೊತ್ತಿಗೆ ಪೊಲೀಸ್ ಅಂಕಲ್ ಅಡ್ಡ ಹಾಕ್ಬಿಟ್ರು. ಸರಿ, ಯಾಕೆ ಟ್ಯಾಕ್ಸ್ ಹಾಕಿರ್ತಾನ್ ಬಿಡು. ಇಲ್ವೋ ಪಾಪ ಅಂಕಲ್ ಮುಂದೆ ಇರೋ ಸರ್ಕಲ್ ತನಕ ಡ್ರಾಪ್ ಹಾಕ್ಬಿಡಪ್ಪ ಅಂದ್ರ, ಮೊದಲೇ ಪೊಲೀಸ್ ಅಂಕಲ್ ಬೇಕಾಗ್ತಾರೆ ಅಂದ್ಬಿಟ್ಟು ಮುಂದೆ ಸರ್ಕಲ್ ತನಕ ಡ್ರಾಪ್ ಹಾಕಿ ನಿಮ್ ಮೈಲಿಗಷ್ಟೇ ಇರೋ ದೂರ ಮನೆಗೆ ಬಂದೆ ಕಣಪ್ಪ. ಮಗ ಹಿಂಗೊಂದ್ ಹೇಳ, ನಿಂಗೆ ಇಡೀ ಲೈಫಲ್ಲಿ ಇದನ್ನ ಯಾರು ಹೇಳಿದ್ರು? ಏನ್ ಮಗ ನೀನು? ಮಗನೇ ಅಲ್ಲ, ನೀನು ಬೋಳಿ ಮಗ.